ಅವ್ರಿಗೆ ದಾರಿನೇ ಇರೋದು. ಆದ್ರೆ ಮಾಡಿದ್ದೇನು 2019-24 ಅವಧಿಯಲ್ಲಿ 5 ವರ್ಷಗಳ ಕಾಲ ಕಳೆದುಬಿಟ್ಟೆ. ಯಾವ್ದಾರ NPS ಹೋಗ್ಲಾಡ್ಸಿದ್ರ? ಸೆಂಟ್ರಲ್ ಈಕ್ವಲ್ ಪೇ ನೀವು ಹಲವಾರು ವಿಡಿಯೋಗಳು ಭಾಷಣಗಳಲ್ಲಿ ನೋಡಿದಿರಿ. ಅವ್ರು ಹೇಳ್ತಾ ಇದ್ರು, ಪ್ರಶ್ನೆನೇ ಇಲ್ಲ ರೀ, ನಾವು 7ನೇ ವೇತನ ಆಯೋಗ, ಆ ವೇತನ ಆಯೋಗಕ್ಕೆ ಹೋಗದೇ ಇಲ್ಲ, ಆ ಪ್ರಶ್ನೆನೂ ಇಲ್ಲ. ನಮ್ಮ ಮುಂದೆ ಇರೋದು ಕೇಂದ್ರ ವೇತನ ಆಯೋಗ, ಏನ್ ಕೇಂದ್ರ ಮಾದರಿ ವೇತನ, ಅದನ್ನೇ ಮಾಡಿಸ್ತೇನೆ ಅನ್ನುವಂತ ಮಾತನ್ನು ಕೂಡ ಹಲವಾರು ಭಾಷಣಗಳಲ್ಲಿ, ಏನ್ ದುಡ್ಡು ನಮ್ಮ ಸರ್ಕಾರಿ ನೌಕರ ಸಂಘದ ದುಡ್ಡಿದೆಯಲ್ಲ, ಆ ದುಡ್ಡನ್ನ ಖರ್ಚು ಮಾಡಿಕೊಂಡು ಹಲವಾರು ಸಭೆಯಲ್ಲಿ ನನ್ನೊಟ್ಟಿಗೆ ಈ ಹಿಂದೆ 2019-24 ಸಾಲಿನಲ್ಲಿ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿ ಈ ನೌಕರರಿಗಾಗಿ ಸೇವೆ ಸಲ್ಲಿಸಿದಂತ ಜಗದೀಶ್ ಗೌಡಪ್ಪ ಪಾಟೀಲ್ ಅವರೇ, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಮೊದಲನೇ ಆದ್ಯತೆ ಮೇರೆಗೆ ಮಾಡ್ತೇನೆ ಅಂತ ಹೇಳಿದ್ದು NPS ನ ಹೋಗ್ಲಾಡಿಸಿ OPS ಕೊಡಿಸೋಂಥದ್ದು, ಸೆಂಟ್ರಲ್ ಈಕ್ವಲ್ ಪೇ ಖಂಡಿತ ಅದನ್ನೇ ಕೊಡಿಸೋದು, ವೇತನ ಆಯೋಗಕ್ಕೆ ಹೋಗದೇ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಂಥದ್ದು, ಮತ್ತೆ ಕ್ಯಾಸ್ಟ್ಲೆಸ್ ಟ್ರೀಟ್ಮೆಂಟ್ ಅದು ಕೂಡ ಕೊಡಿಸ್ತೇನೆ ಅಂತ ಹೇಳಿದ್ದು, ಮತ್ತೆ ಈ ಸಮಗ್ರವಾದ ಒಂದು ಬೈಲವನ್ನ ಮಾಡ್ತೇನೆ ಅಂತ ಹೇಳಿದ್ರು. ಈ ಎಲ್ಲ ವಿಷಯಗಳನ್ನ ಪ್ರಣಾಳಿಕೆಯಲ್ಲಿ ತಂದು